ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೂರ್ಯಕುಮಾರ್ ಯಾದವ್ ಟೇಕ್ ಅ ಬೋ ಮ್ಯಾನ್, ಟೇಕ್ ಅ ಬೋ. ಎಂಥ ಇನ್ನಿಂಗ್ಸ್, ಎಂಥ 100 ಸೂಪರ್, ಮಾತಾಡೋಗಿಲ್ಲ, ಗುಣಕ್ಕೆ ಮತ್ಸರವಿಲ್ಲ. ಇವತ್ತು ನಡೆದಂತಹ ಮ್ಯಾಚ್ ಮುಂಬೈ ವರ್ಸಸ್ SRH ಮ್ಯಾಚಲ್ಲಿ ಮುಂಬೈ SRH ಅನ್ನು 7 ವಿಕೆಟ್ಗಳಿಂದ ಭರ್ಜರಿಯಾಗಿ ಸೋಲಿಸಿದೆ. ಭರ್ಜರಿ ಗೆಲುವು ಮುಂಬೈಗೆ. ಅದು ತುಂಬ ಲೇಟ್ ಆಯ್ತು ಈ ಗೆಲುವು, ಬಟ್ ಗೆಲುವು ಈಸ್ ಅ ಗೆಲುವು. ಆ್ಯಂಡ್ ಈ ಗೆಲುವು ಮುಂಬೈಗೆ ಬೇಕಿತ್ತೋ ಬೇಡೋ ನಂಗೆ ಗೊತ್ತಿಲ್ಲ, ಬಟ್ ಈ ಸೋಲು SRHಗೆ ಬೇಡವಾಗಿತ್ತು. ಆ್ಯಂಡ್ ಈ ಸೋಲುಗಳಿಂದ ಯಾರಿಗೆ ಉಪಯೋಗ ಆಗ್ತಾ ಇರೋದು ಅಂತಂದರೆ CSKಗೆ. ನೋಡಿ, ನಿನ್ನೆ ಬೆಳಗಿನ ಅಂದರೆ ನಿನ್ನೆ 2 ಮ್ಯಾಚ್ ಇತ್ತಲ್ಲ, ನಿನ್ನೆಯ ಪಾಯಿಂಟ್ಸ್ ಟೇಬಲ್ ನೋಡಿದಾಗ ನಿನ್ನೆ ಮ್ಯಾಚ್ ಸ್ಟಾರ್ಟ್ ಆಗುವ ಮುಂಚೆ ಯಾವ ಥರ ಇತ್ತು ಅಂತಂದರೆ LSG ಹಾಗೂ SRH 10 ಮ್ಯಾಚ್ಗಳಲ್ಲಿ 6 ಮ್ಯಾಚ್ಗಳನ್ನು ವಿನ್ ಆಗಿದ್ದರು. ಆ್ಯಂಡ್ CSK 10 ಮ್ಯಾಚ್ಗಳಲ್ಲಿ 5 ಮ್ಯಾಚ್ ವಿನ್ ಆಗಿತ್ತು. ಸೊ CSK ವಾಸ್ ಅಂಡರ್ ಪ್ರೆಷರ್. ಅವರಿಗೆ LSG ಸೋಲ್ಬೇಕಿತ್ತು, SRH ಸೋಲ್ಬೇಕಿತ್ತು, ಅವರು ಗೆಲ್ಲಬೇಕಿತ್ತು. ಹಾಗೇ ಆಯಿತು. ನಿನ್ನೆ ಫಸ್ಟ್ ಮ್ಯಾಚ್ LSG ಹೀನಾಯವಾಗಿ ಸೋತರು ಕೋಲ್ಕತ್ತಾ ಮೇಲೆ 98 ರನ್ಗಳ ಹೀನಾಯ ಸೋಲು. ಸೊ ಅದರಿಂದ ಎಂತಾಯಿತು, ಅವ್ರದ್ದು ರನ್ ರೇಟ್ ಆಲ್ ಆಫ್ ಅ ಸಡನ್ ನೆಗೆಟಿವಿಗೆ ಹೋಗಿ ಅವರು 5ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು. 10 ಮ್ಯಾಚಲ್ಲಿ 6 ಮ್ಯಾಚ್ ವಿನ್ ಆದವರು 11 ಮ್ಯಾಚ್ 6 ವಿನ್ ಆದಾಗೆ ಆಯಿತು. ಮತ್ತು CSKದ ಮ್ಯಾಚ್ ಸ್ಟಾರ್ಟ್ ಆಯಿತು. CSK ಫಸ್ಟ್ ಬ್ಯಾಟಿಂಗ್ ಮಾಡಿದ ಮೇಲೆ ಸೋಲ್ತಾರೆ ಅಂತ ಅಂದ್ಕೊಂಡದ್ದು. ಪಂಜಾಬನ್ನು ಭಯಂಕರ ರೆಸ್ಟ್ರಿಕ್ಟ್ ಮಾಡಿದರು, 24-28 ರನ್ನಿಂದ ವಿನ್ ಆದರು. ಆ್ಯಂಡ್ ಅವರು 3rd ಪ್ಲೇಸಿಗೆ ಹೋದರು, 5th ಪ್ಲೇಸಿಂದ 3rd ಪ್ಲೇಸಿಗೆ ಹೋದರು. ಆ್ಯಂಡ್ ಇವತ್ತು SRHದ ಮ್ಯಾಚ್ ಇತ್ತು, ಅದು 10 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ರು. ಇವತ್ತೇನಾದರೂ SRH ಗೆದ್ದಿದ್ರೆ ಅವ್ರ ರನ್ ರೇಟ್ಸ್ ಇಂಪ್ರೂವ್ ಆಗ್ತಾಯಿತ್ತು ಮತ್ತು 3rd ಪ್ಲೇಸಿಗೆ ಹೋಗ್ತಿದ್ರು. ಬಟ್ ಇವತ್ತು ಸೋತು ಅವರು 4th ಪ್ಲೇಸಲ್ಲೇ ಇದ್ದಾರೆ. ಈಗ ರನ್ ರೇಟ್ ನೆಗೆಟಿವ್ಗೆ ಹೋಗಿದೆ. LSGಕ್ಕಿಂತ ಬೆಟರ್ ಉಂಟು ರನ್ ರೇಟ್ ಹೈದರಾಬಾದಿದು, ಬಟ್ ಸ್ಟಿಲ್ SRH ಇದು ರನ್ ರೇಟ್ ನೆಗೆಟಿವ್ಗೆ ಹೋಗಿದೆ. ಅಂದರೆ SRH ಅನ್ನು ನೋಡಿ ಎಲ್ಲ ಭಯ ಪಡ್ತಿದ್ರಲ್ಲ, ಅಷ್ಟು ಭಯ ಹುಟ್ಟಿಸಿ ಅವರು ನೆಗೆಟಿವಲ್ಲಿದ್ದಾರೆ ಅಂತಂದರೆ ಅವರು ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಲಿಕ್ಕೆ ಎಡವ್ತಾ ಇದ್ದಾರೆ ಅಂತ ಆಯಿತು. ಇವಾಗ ನೋಡಿ, ಅವರು ಲಾಸ್ಟ್ 3 ಮ್ಯಾಚಲ್ಲಿ 2 ಮ್ಯಾಚ್ ಸೋತಿದ್ದಾರೆ SRH ಅವರು. ಆ್ಯಂಡ್ ಲಾಸ್ಟ್ ಮ್ಯಾಚ್ ಗೆದ್ರಲ್ಲ, ಲಾಸ್ಟ್ ಮ್ಯಾಚ್ ಸಹ RR ವಿರುದ್ಧ ಆ್ಯಕ್ಚುಲಿ ಸೋಲ್ತಾ ಇದ್ರು ಅವರು. RR ಇನ್ನೇನು ಗೆದ್ದು ಬಿಟ್ಟಿತ್ತು ಅಂತ ಹೇಳುವಾಗ ಲಾಸ್ಟ್ 3 ಓವರ್ ಆಲ್ ಆಫ್ ಅ ಸಡನ್ ಕಮ್ಮಿನ್ಸ್, ನಟರಾಜನ್ ಮತ್ತು ಭುವನೇಶ್ವರ್ ಕುಮಾರ್, ಎಸ್ಪೆಷಲಿ ಲಾಸ್ಟ್ ಬಾಲ್ ಭುವನೇಶ್ವರ್ ಕುಮಾರ್ ಎಲ್ಲ ಜಾದು ಮಾಡಿ 1 ರನ್ನಿನ ವಿನ್ ಆದರು. ಇಲ್ಲದಿದ್ದರೆ ತುಂಬ ಪ್ರೆಷರಲ್ಲಿ ಈಗ SRH ಇರ್ತಾಯಿದ್ರು. ಅವರು ಫಸ್ಟ್ ಹಾಫಲ್ಲಿ ಭಯಂಕರ ಪಾಸಿಟಿವ್ ರುತ್ಲೆಸ್ ಕ್ರಿಕೆಟ್ ಆಡಿ ಈಗ ಮತ್ತೆ ನಿಧಾನಕ್ಕೆ ಯಾಕೋ ಹಳಿ ತಪ್ತಾ ಉಂಟು. ಪೂರ್ತಿ ಹಳಿ ತಪ್ಪಲಿಲ್ಲ, ನಿಧಾನಕ್ಕೆ ಹಳಿ ತಪ್ತಾ ಉಂಟು. ಅದನ್ನು ಅವರು ರೆಕ್ಟಿಫೈ ಮಾಡಿಕೊಂಡ್ರೆ ಬಚಾವು, ಇಲ್ಲ ಇದ್ದರೆ ದೊಮ್ತ ದಿನ ಆಗ್ತದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ SRH ಹೊಡೆದದು 173ಕ್ಕೆ 8 ವಿಕೆಟ್. ಅಂಥ ದೊಡ್ಡ ಸ್ಕೋರ್ ಏನಲ್ಲ ಮುಂಬೈಯಲ್ಲಿ ನಡೀತಾ ಇದ್ದಂಥ ಮ್ಯಾಚ್. ಬಟ್ ಇವತ್ತು ಯಾವ ಪಿಚ್ಚಲ್ಲಿ ಆಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಮುಂಬೈ ಪಿಚ್ಚಲ್ಲಿ ಇಷ್ಟು ಸ್ವಿಂಗ್ ಎಲ್ಲ ನಾನು ನೋಡಲಿಲ್ಲ, ಸಿಕ್ಕಾಪಟ್ಟೆ ಸ್ವಿಂಗ್ ಆಗ್ತಾಯಿತ್ತು. ಎಸ್ಪೆಷಲಿ SRH ಬೌಲಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಓಹೋ ಅಂತ ಅನಿಸಿತ್ತು. ಅದರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಬಟ್ ಇವತ್ತು ಈಸಿಯಾಗಿ ರನ್ ಬರ್ತಾ ಇರಲಿಲ್ಲ. ಅವರಿಗೆ ಹೆಡ್ಡೇಕ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದರು, ಬಟ್ ಅವರಿಗೆ ಕೆಲವೊಂದು ಸಲ ಹೆಡ್ಡೇಕ್ ಆಯಿತು. ಒಂದು ಕ್ಯಾಚ್ ಬಿಟ್ಟರು ಅವ್ರದ್ದು, ಇನ್ನೊಂದು ಸಲ ಅವರು ಬೋಲ್ಡ್ ಆಗಿದ್ದರು. ಅವರೇಂತ ಅಂದ್ಕೊಳ್ತೇನೆ, ಅವರೇ ಬೋಲ್ಡ್ ಆದದ್ದು. ಅದು ನೋ ಬಾಲ್ ಅಂತ ಆಯಿತು. ಅದು ಕಾಂಬೋಜ್ ಅವರ ಓವರು ಒಳ್ಳೆ ವಿಕೆಟ್ ಸಿಕ್ಕಿತ್ತು ಅವರಿಗೆ, ನೋ ಬಾಲ್ ಅಂತ ಆಯಿತು. ಎನಿವೇಸ್ ಅವರಿಗೆ ಮತ್ತೆ ಬೇರೆ ವಿಕೆಟ್ ಸಿಕ್ಕಿತ್ತು. ಈ ಇದೆರಡು ಏನು ಜೀವದಾನಗಳನ್ನು ಲಾಭ ಪಡೆದುಕೊಳ್ಳಲಿಕ್ಕೆ ವಿಫಲರಾದರು. 48 ರನ್ನಿಗೆ ಅವರ ಇನ್ನಿಂಗ್ ಸಮಾಪ್ತಿ ಆಯಿತು. 30 ಬಾಲಿಗೆ 48 ರನ್. ಬಟ್ ಅವರೇ SRH ಇದ್ದು ಪೂರ್ತಿ ಬ್ಯಾಟಿಂಗಲ್ಲಿ ಹೈಯೆಸ್ಟ್ ರನ್ ಗೆಟ್ಟರ್ ಅಂದರೆ ಒಂದು ರೇಂಜಿಗೆ ಹೆಡ್ಡೇ ಕೊಟ್ಟರು ಅಂತ ಹೇಳುವ ಮುಂಬೈಗೆ. ಮತ್ತು ಯಾರು ಆಡಲಿಲ್ಲ, ಸೆಕೆಂಡ್ ಹೈಯೆಸ್ಟ್ ಸ್ಕೋರು ಮತ್ತು ಪುನಃ ಆಸ್ಟ್ರೇಲಿಯನ್ ಪ್ಲೇಯರೇ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಆ್ಯಂಡ್ SRH ಕ್ಯಾಪ್ಟನ್ನು ಪ್ಯಾಟ್ ಕಮಿನ್ಸ್ ಅವರು. T20 ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಅಲ್ಲ, ಮಿಶೆಲ್ ಮಾರ್ಷ್ ಅವರು. SRH ಇದು ಕ್ಯಾಪ್ಟನ್ನು ಆಸ್ಟ್ರೇಲಿಯನ್ ಪ್ಲೇಯರ್ ಪ್ಯಾಟ್ ಕಮಿನ್ಸ್ ಅವರು. ಕೊನೆಗೆ 17 ಬಾಲಿಗೆ 35 ರನ್ ಚಚ್ಚಿದ್ರು. ಇವರಿಬ್ಬರೇ ಆಡಿದು ಬಿಟ್ಟರೆ ಮತ್ತೆ ಯಾರು ಸಹ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ. ಅಭಿಷೇಕ್ ಶರ್ಮಾ ಅವರು 11 ರನ್ ಹೊಡೆದ್ರು. ಮತ್ತು ಮಯಾಂಕ್ ಅಗರ್ವಾಲಿಗೆ ಇವತ್ತು ಚಾನ್ಸ್ ಸಿಕ್ಕಿತ್ತು, ಯೂಸ್ ಮಾಡಿಕೊಳ್ಳಿಲ್ಲ ಕೇವಲ 5 ರನ್ ಹೊಡೆದು. ಕಾಂಬೋಜ್ ಅವರು ವಿಕೆಟ್ ತೆಗೆದದ್ದು ಅವರಿದು. ನೆಕ್ಸ್ಟ್ ಯಾರು ಅಂಥ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಮಾರ್ಕೋ ಆ್ಯನ್ಸನ್ ಅವರು ಇದ್ದರು, 17 ರನ್ ಹೊಡೆದ್ರು. ಶಾಬಾಜ್ ಅಹಮದ್ ಅವರು. ಹೀಗೆ ಚಿಕ್ಕ ಪುಟ್ಟ ಇನ್ನಿಂಗ್ಸ್ ಬರ್ತಾ ಹೋಯ್ತು ಬಿಟ್ಟರೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬರಲಿಲ್ಲ. ಕ್ಲಾಸನಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು. ಕ್ಲಾಸನ್ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಚಾವ್ಲಾ ಅವರು ಬೋಲ್ಡ್ ಮಾಡಿ ಹಾಕಿದರು. ಆ್ಯಂಡ್ ಈಗ ನಾನು ಹೇಳಿದ್ನಲ್ಲ ಆಗಲೇ, ಗುಣಕ್ಕೆ ಮತ್ಸರವಿಲ್ಲ ಅಂತ. ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ 3 ಮ್ಯಾಚಲ್ಲಿ ವಿಕೆಟ್ ತೆಗಿತಾ ಇದ್ದಾರೆ.
ಲಾಸ್ಟ್ 3 ಮ್ಯಾಚಲ್ಲಿ ನೋಡೋದಿದ್ರೆ 2 ಹಾಗೂ ಇವತ್ತು 3 ವಿಕೆಟ್ ತೆಗೆದ್ರು. ಮೇ ಬಿ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಗೊತ್ತಿಲ್ಲ, ಇದು ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕೊಟ್ಟಿದ್ದಾರೋ ಅಥವಾ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕೊಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ಯಾರಿಗೆ ಕೊಟ್ಟರು ನಂಗೇನು ಬೇಜಾರಾಗೋದಿಲ್ಲ. ಬಟ್ ಮೇ ಬಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಕೊಡ್ತಾರೆ. 100 ಎಲ್ಲ ಹೊಡೆದ್ರಲ್ಲ, ಬಟ್ ಸೂಪರಾಗಿ ಆಡಿದ್ರು ಮಾತ್ರ. ಸೂರ್ಯಕುಮಾರ್ ಆಗಿರ್ಬೋದು ಅಥವಾ ಮುಂಬೈದು ಬೌಲಿಂಗ್ ಆಗಿರ್ಬೋದು, ಇವತ್ತು ಇಟ್ ವಾಸ್ ಟಾಪ್ ನಾಚ್. ಫೀಲ್ಡಿಂಗ್ ತುಷಾರ ಫೀಲ್ಡಿಂಗ್ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಓವರ್ ಆಲ್ ಮ್ಯಾಚ್ ನೋಡಿದರೆ, ಓವರ್ ಆಲ್ ಬೌಲಿಂಗ್ ನೋಡಿದರೆ ಸೂಪರ್ ಆಗಿತ್ತು ಮುಂಬೈ ಅವರದು. ರಿಸ್ಟ್ರಿಕ್ಟ್ ಮಾಡಿದರು SRH ಅನ್ನು 173ಕ್ಕೆ. ಮುಂಬೈದು ಚೇಸಿಂಗ್ ಸ್ಟಾರ್ಟ್ ಆಯಿತು. ಚೇಸಿಂಗ್ ಯಾವ ನಮ್ಮನಿತ್ತು, ವಿಚಿತ್ರ ಚೇಸಿಂಗ್ ಇದು. ಹೇಗೆ ಫಸ್ಟ್ 2 ಓವರ್ಗೆ 27 ರನ್ ಹರಿದು ಬಂತು. ಅದರಲ್ಲಿ 13-15 ರನ್ ಎಕ್ಸ್ಟ್ರಾ ಹೇಗೆ ಅಂತಂದರೆ 2 ಲೆಗ್ ಬೈ 4 ಆ್ಯಂಡ್ 1 ವೈಡ್ 4. ಹಾಗೆಲ್ಲಾಗಿ 2 ಓವರ್ಗೆ 27ಕ್ಕೆ 1, ಅಂದರೆ ಇಶಾನ್ ಕಿಶನ್ ಅವರು ಔಟ್ ಆದರು ಮಾರ್ಕೋ ಹ್ಯಾನ್ಸನ್ ಅವರ ಬೌಲಿಂಗಲ್ಲಿ. ಅದಾದ ಮೇಲೆ ಸಡನ್ನೇ ಎಂತ ಆಯ್ತದೆ ಗೊತ್ತಿಲ್ಲ, 2 ಓವರ್ಗೆ 27 ಇದ್ದದ್ದು 5 ಓವರಿಗೆ 36 ಅಷ್ಟೇ. ಅದರ ಮಿಡ್ಲಲ್ಲಿ 2 ವಿಕೆಟ್ ಬಿತ್ತು. ರೋಹಿತ್ ಶರ್ಮಾ ಅವರು ಒನ್ಸ್ ಅಗೈನ್ ಅವರು ಲಾಸ್ಟ್ 5 ಮ್ಯಾಚಿಂದ ಫಾರ್ಮಲ್ಲೇ ಇಲ್ಲ. ಫಸ್ಟ್ 7 ಮ್ಯಾಚ್ ಚೆಂದ ಮಾಡಿ ಆಡಿದರು, ಟು ಆನ್ ಎಕ್ಸ್ಟೆಂಟ್. ಒಳ್ಳೆ ಸ್ಟ್ರೈಕ್ ರೇಟ್ ಇತ್ತು, ಇಂಟೆಂಟ್ ಇತ್ತು, ಒಂದು 100 ಹೊಡೆದಿದ್ರು. ಬಟ್ ಲಾಸ್ಟ್ 5 ಮ್ಯಾಚಲ್ಲಿ ಏನು ಚೆಂದ ಮಾಡಿ ಆಡ್ತಾ ಇಲ್ಲ. ಫ್ಯಾಕ್ಟ್, ಏನು ಚೆಂದ ಮಾಡಿ ಆಡ್ತಾ ಇಲ್ಲ ಲಾಸ್ಟ್ 5 ಮ್ಯಾಚಿಂದ. ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಆ್ಯಂಡ್ ನಮಂದಿರವರು ಎಂಥ ನಮನ ಹಾಕಿ ಬಂದಿದ್ದಾರೆ, ಯಾರಿಗೆ ನಮನ ಹಾಕಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಒದ್ದಾಡಿದ್ರು. ಕೊನೆಗೆ ಅವರ ಇನ್ನಿಂಗ್ಸ್ 9 ಬಾಲಿಗೆ ಮುಗೀತು. 9 ಬಾಲಿಗೆ ಬರೋಬ್ಬರಿ 0. 9 ಬಾಲ್ ತಗೊಂಡು 1 ರನ್ ಹೊಡಿಲಿಕ್ಕಾಗಲಿಲ್ಲ. ತೀರಾ ಒದ್ದಾಡಿದ್ರು ಭುವನೇಶ್ವರ್ ಕುಮಾರ್ ಅವರ ಓವರಲ್ಲಿ. ಅಂದರೆ 8 ಬಾಲ್ 0 ಹೊಡೆದಕ್ಕೆ ಪ್ರೆಷರ್ ಕ್ರಿಯೇಟ್ ಆಗಿ 9ನೇ ಬಾಲ್ ಒಟ್ಟು ಕಣ್ಣು ಮುಚ್ಚಿ ಬೀಸಿದ್ರು. ಅದು ಸ್ಲಿಪ್ ಕ್ಯಾಚ್ ಕೊಟ್ಟು ಔಟ್ ಆದರು. ಸೊ ಆವಾಗ ಎಂತಾಯಿತು, 5 ಓವರಿಗೆ 36ಕ್ಕೆ 3 ಸಿಕ್ಕಾಪಟ್ಟೆ ಅಂಡರ್ ಪ್ರೆಷರ್. ಏನು 5 ಓವರ್ ಮುಗಿದಾಗ 2-0 ತಿಲಕ್ ವರ್ಮ 0ಯಲ್ಲಿದ್ದಾರೆ. ನೆಕ್ಸ್ಟ್ ಇವರು 0, ಯಾರು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು 4 ಬಾಲಿಗೆ 0, ಸಿಕ್ಕಾಪಟ್ಟೆ ಪ್ರೆಷರ್. ಬಟ್ ಯಾವ ರೇಂಜಿಗೆ ಕೌಂಟರ್ ಅಟ್ಯಾಕ್ ಮಾಡಿದರು ಅಂತಂದರೆ, ಫಸ್ಟ್ 5 ಓವರಿಗೆ 36 ರನ್ ಹೊಡೆದಂತಹ ಮುಂಬೈ ನೆಕ್ಸ್ಟ್ 2.1 ಓವರ್ಸಲ್ಲಿ 42 ರನ್ ಚಚ್ಚಿದ್ರು. ಹೇಗೆ ಮಾರ ಅಂದರೆ ಕೌಂಟರ್ ಅಟ್ಯಾಕ್ ಗೊತ್ತು ನನಗೆ, ಈ ಥರ ಕೌಂಟರ್ ಅಟ್ಯಾಕ ಸಡನ್ ಗೇರ್ ಶಿಫ್ಟಾಗಿ ಮ್ಯಾಚ್ ಪೂರ್ತಿ ಮುಂಬೈ ಕಡೆಗೆ ವಾಲಿತ್ತು. ಅಂದರೆ ಪ್ರೆಷರೇ ಇಲ್ಲ ಅಂತ ಅನಿಸಿತ್ತು. 5 ಓವರಿಗೆ 36ಕ್ಕೆ 3 ಇದ್ದದ್ದು 5, 2, 7.1 ಓವರ್ಸ್ ಆದಾಗ ಪ್ಲಸ್ 42 ಆ್ಯಡ್ ಮಾಡಿ 74 ಏನೋ ಹೊಡೆದ್ರು ಮಾರ, ಕರೆಕ್ಟ್ 74 ಅಂತ ಅನ್ನಿಸ್ತದೆ. ಸೂಪರ್ ಬ್ಯಾಟಿಂಗ್. ತಲೆಯೆಲ್ಲ ಹಾಳಾಗಿ ಹೋಗಿರ್ಬೋದು ಯಾರಿಗೆ, SRHಗೆ ಪೂರ್ತಿ ಇದು ಏನು ಚೇಂಜ್ ಆಯ್ತಲ್ಲ, ಈ ಮೊಮೆಂಟಮೇ ಈ ಕಡೆ ಬಂತು ಮುಂಬೈಗೆ. ಆ ಮೊಮೆಂಟಮನ್ನು ಕ್ಯಾರಿ ಹಾಗೇ ಮಾಡ್ತಾ ಹೋದ್ರು ಸೂರ್ಯಕುಮಾರ್ ಯಾದವ್ ಹಾಗೂ ತಿಲಕ್ ವರ್ಮ ಅವರು ಏನು ಆ್ಯಂಕರ್ ಇನ್ನಿಂಗ್ಸ್ ಆಡಿದರು 32 ಬಾಲಿಗೆ 37. ಬಟ್ ಸೂರ್ಯಕುಮಾರ್ ಯಾದವ್ ಅವರು ಇವತ್ತು ಯಾವುದು ಅವರಿಗೆ ಬೇರೆ ಪಿಚ್ಚಲ್ಲಿ ಬೌಲಿಂಗು, ಉಳಿದವರಿಗೆ ಬೇರೆ ಪಿಚ್ಚಲ್ಲಿ ಬೌಲಿಂಗ್ ಇತ್ತು ಅಂತ ಗೊತ್ತಿಲ್ಲ. ಯಾವುದೋ ಬೇರೆ ಪಿಚ್ಚಲ್ಲಿ ಆಟ ಆಡ್ತಿದ್ರು ಮಾರ. ಅವರಿಗೆ ಬ್ಯಾಟಿಂಗ್ ಪಿಚ್ಚಲ್ಲಿ SRH ಅವರೆಲ್ಲ ಬೌಲಿಂಗ್ ಆಗ್ತಿದ್ರ ಅಂತ. 51 ಬಾಲಿಗೆ 102 ರನ್, ಬರೋಬ್ಬರಿ 200 ಸ್ಟ್ರೈಕ್ ರೇಟಲ್ಲಿ 12 4 6 6. ಅದು ಸಹ 50 ರನ್ ಆದಾಗ ಅವ್ರಿಗೇನು ಮಸಲ್ ಕ್ಯಾಚ್ ಆಯಿತು ಎಂತ ಅಂತ ಗೊತ್ತಿಲ್ಲ. ಅವರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಒಳ್ಳೆ ಇರಲಿಲ್ಲ. ಏನೋ ಆಗಿತ್ತು, ಸ್ವಲ್ಪ ಇಂಜುರಿ ಆದಾಗೆ ಇದೆ, ಎಂತ ಅಂತ ಕ್ಲಿಯರಾಗಿ ಗೊತ್ತಿಲ್ಲ. ಅವರೇನು ಅಲ್ಲಿ ಡಾಕ್ಟರ್ ಏನು ಕರೀಲಿಲ್ಲ. ಬಟ್ ಸ್ಟಿಲ್ ಗೊತ್ತಾಯಿತು 50 ಓವರ್ ಆದಮೇಲೆ ಒದ್ದಾಡ್ತಿದ್ದಾರೆ ಓಡಲಿಕ್ಕೆ ಅಂತ. ಬಟ್ ಅವರ ರನ್ ವೇಗ ಕಡಿಮೆ ಆಗಲಿಲ್ಲ, ರನ್ ವೇಗ ಇನ್ನೂ ಸಹ ಜಾಸ್ತಿ ಆಯಿತು. 51 ಬಾಲ್ಗೆ 102 ರನ್ನು. ಏನು ಗ್ಯಾಪ್ ಫೈಂಡಿಂಗು, ಆ ಟಿಪಿಕಲ್ ನಿಮಗೆ ಸೂರ್ಯಕುಮಾರ್ ಯಾದವ್ ಇನ್ನಿಂಗ್ಸ್ ಉಂಟಲ್ಲ, ಅದು ನೋಡ್ಲಿಕ್ಕೆ ಸಿಕ್ಕಿತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಆಟ ನೋಡಿ ನಂಗೆ ತುಂಬ ಖುಷಿ ಆಯಿತು. ಆ ಟೈಮಿಂಗ್ ಎಲ್ಲ ಅವ್ರದ್ದು ಕರೆಕ್ಟಾಗಿ ಕೂಡಿ ಬಂದರು ಉಂಟಲ್ಲ, ಆಟ ನೋಡಲಿಕ್ಕೆ ಚೆಂದ. ಸೂರ್ಯಕುಮಾರ್ ಯಾದವ್ ಅವ್ರದ್ದು ಒಂಥರ ಚಂದದ ಆಟ. ನಿಮಗೆ ಎಲ್ಲಿ ಸಹ ಈಗ ರಸೆಲ್ ಥರ ಆ ಥರ ರಸೆಲ್, ಮ್ಯಾಕ್ಸ್ವೆಲ್, ಕೆಲವೊಂದು ಪ್ಲೇಯರ್ಸ್ ಅಥವಾ ಜೇಕ್ಸ್ ಫ್ರೇಜರ್ ಅಂತ ಹೇಳ್ತಾರೆ, ಅವ್ರದ್ದು ಶಾಟ್ ನೋಡಿದಾಗ ನಿಮಗೆ ಬೇಸ್ಬಾಲ್ ಶಾಟ್ ನೋಡಿದಾಗ ಆಗ್ತದೆ ಪಟಾರ್ ಅಂತ. ನಿಮಗೆ ಸೂರ್ಯಕುಮಾರ್ ಯಾದವ್ ಅವ್ರದ್ದು ಆ ಥರ ಅನಿಸೋದಿಲ್ಲ. ಬಟ್ 6-4 ಎಲ್ಲ ಒಳ್ಳೆ ಟೈಮಿಂಗಲ್ಲಿ ಹೋಗ್ತದೆ. ಆ ಟೈಮಿಂಗ್ ಓರಿಯೆಂಟೆಡ್ ಬ್ಯಾಟ್ಸ್ಮನ್ಗಳು ಒಂದಿಷ್ಟು ಜನ ಇದ್ದಾರಲ್ಲ, ಅದರಲ್ಲಿ ಇವರು ಕೂಡ ಒಬ್ಬರು, ಸೂರ್ಯಕುಮಾರ್ ಯಾದವ್ ಕೂಡ ಒಬ್ಬರು. ಮುರಿಯದ 4ನೇ ವಿಕೆಟಿಗೆ 143 ರನ್ ಪಾರ್ಟ್ನರ್ಶಿಪ್ ಬಂತು. ಆ್ಯಂಡ್ ಇದು IPL ಹಿಸ್ಟ್ರಿಯಲ್ಲಿ ಐ ಥಿಂಕ್ 4th ವಿಕೆಟಿಗೆ ರನ್ ಚೇಸಲ್ಲಿ, ಸಕ್ಸಸ್ಫುಲ್ ರನ್ ಚೇಸ್ ಆರ್ ಅದು ಅನ್ಸಕ್ಸಸ್ಫುಲ್ ಅದು ಬಿಟ್ಟಾಕಿ, ರನ್ ಚೇಸಲ್ಲಿ 4th ವಿಕೆಟಿಗೆ ಇದು 2nd ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅಂತ ಅಂದ್ಕೊಳ್ತೇನೆ ನಾನು. ಅಂದ್ಕೊಳ್ಳೋದು ತಪ್ಪಿದರೆ ಕ್ಷಮಿಸಿ.
ಫಸ್ಟ್ ಐ ಥಿಂಕ್ ಹೆಟ್ಮೈರ್ ಇದು ಒಂದು ಯಾವುದೋ ನೋಡಿದ್ದೆ, ಯಾವುದೋ ಮ್ಯಾಚಲ್ಲಿ ಅವ್ರು ಆಡಿದರು, ಆವಾಗ ಅದು ರೆಕಾರ್ಡ್ ಅಂತ ಬಂದಿತ್ತು 144, ಇದು 143 ಬಂತು. ಇದು ಸೆಕೆಂಡ್ ಹೈಯೆಸ್ಟ್ ಅಂತ ಅಂದ್ಕೊಳ್ತೇನೆ. ಸೂಪರಾಗಿ ಆಡಿದರು ಮಾತ್ರ, ಎಲ್ಲಿ ಸಹ ಚಾನ್ಸ್ ಕೊಡಲಿಲ್ಲ. ಈಗ ಔಟ್ ಆಗ್ತಾರೆ ಅಂತ ಅನ್ನಿಸ್ತವೇ ಇರಲಿಲ್ಲ. ಆ ಮೊಮೆಂಟಮ್ ಶಿಫ್ಟ್ ಮಾಡಿದ್ರಲ್ಲ ಫಸ್ಟ್ 2 ಓವರಲ್ಲಿ, ಅಂದರೆ 5ರಿಂದ 7 ಓವರಲ್ಲಿ, ಅಲ್ಲಿಂದ ಅದು ನೋಡಲೇ ಇಲ್ಲ ವಾಪಸ್ಸು. 17 ಓವರಿಗೆ ಮ್ಯಾಚ್ ಮುಗಿದಾಯ್ತು. 17.2 17.2 ಓವರ್ಸಿಗೆ ಮ್ಯಾಚ್ ವಿನ್ ಆಗಲಿಕ್ಕೆ 4 ರನ್ ಬೇಕಿತ್ತು, ಆ್ಯಂಡ್ ಇವರ 100 ಹೊಡಲಿಕ್ಕೆ 6 ರನ್ ಬೇಕಿತ್ತು. ಆ ಥರ ಉಲ್ಟಪಲ್ಟೇನೇ ಇತ್ತು. ಹೊಡೆದ್ರು ಹಾಕಿದ್ರಲ್ಲ ಮರೆ ಸೂರ್ಯಕುಮಾರ್ ಯಾದವ್, ಠಕ್ ಅಂತ 6 ಹೊಡೆದ್ರು, 102 ಆಯಿತು. ಸೂಪರ್, ಕರೆಕ್ಟ್. ಮ್ಯಾಚ್ ವಿನ್ ಆಗಲಿಕ್ಕೆ 6 ರನ್ ಬೇಕಿತ್ತು. ಸೂರ್ಯಕುಮಾರ್ ಯಾದವ್ ಅವರದು 100 ಆಗಲಿಕ್ಕೆ 4 ರನ್ ಬೇಕಿತ್ತು. ಅವರು 6 ಹೊಡೆದು ತಂಡವನ್ನು ಗೆಲ್ಲಿಸಿದರು. ಆಲ್ಮೋಸ್ಟ್ ಬ್ಯಾಟಿಂಗಲ್ಲಿ 1 ಮ್ಯಾನ್ ಶೋ ಅಂತವೇ ಹೇಳ್ಬೋದು. ಇವರು ಸಪೋರ್ಟ್ ಕೊಟ್ಟಿದ್ದಾರೆ ಸೂರ್ಯಕುಮಾರ್, ಅದು ತಿಲಕ್ ವರ್ಮ ಅವರು ಆ್ಯಂಕರ್ ರೋಲ್ ತುಂಬ ನೀಟಾಗಿ ನಿಭಾಯಿಸಿದರು. ಬಟ್ ಸ್ಟಿಲ್, ಆ್ಯಂಡ್ ಮುಂಬೈ ಇವತ್ತು ಕೇವಲ 2 ಫಾರಿನ್ ಪ್ಲೇಯರ್ಸನ್ನು ಇಟ್ಕೊಂಡು ಕಣಕ್ಕಿಳಿದದು. ಒಂದು ತುಷಾರ, ಇನ್ನೊಂದು ಟಿಮ್ ಡೇವಿಡ್. ದೊಡ್ಡ ನಮಸ್ಕಾರ. ನಾವು ಇದು ಇಂಡಿಯನ್ ಪ್ರೀಮಿಯರ್ ಲೀಗ್, ನಾವು ಇಂಡಿಯನ್ ಪ್ಲೇಯರ್ಸಿಗೆ ಮಹತ್ವ ಕೊಡುವಂತ ಅಂದುಕೊಂಡು ಹಾಗೆ ಡಿಸಿಷನ್ ತಗೊಂಡ್ರು ಏನೋ ಗೊತ್ತಿಲ್ಲ. ಅಥವಾ ಇನ್ನೊಂದು ವಿಕೆಟ್ ಹೋಗಿದ್ದರೆ ಟಿಮ್ ಡೇವಿಡ್ ಅಲ್ಲ, ಬ್ರೇವಿಸ್ ಅವ್ರನ್ನ ಇದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಳ್ತಿದ್ರ ಅಥವಾ ವಾದ್ಯಾರ ಬರ್ತಿದ್ರೋ ಗೊತ್ತಿಲ್ಲ. ಬಟ್ ಮ್ಯಾಚ್ ಸ್ಟಾರ್ಟ್ ಆದಾಗ 2 ಫಾರಿನ್ ಪ್ಲೇಯರ್ಸ್ ಜೊತೆಗೆ ಕಣಕ್ಕಿಳಿದಂತಹ ಮುಂಬೈ ಇವತ್ತು ಅಂತೂ ಇಂತೂ ಗೆಲುವಿನ ನಗೆ ನೋಡಿತು. ಇಟ್ಸ್ ಟೂ ಲೇಟ್, ತುಂಬ ಲೇಟ್. ಬಟ್ ಸ್ಟಿಲ್ ಇವರು ಸಹ ನಮ್ಮ ಥರ ವಿಘ್ನ ಸಂತೋಷಿಗಳಾಗಲಿ ಅಲ್ವಾ, RCB ಥರ ಬೇರೆಯವ್ರು ಹೋಗೋದಾಗೆ ತಡೆಯುವ ಎಂತ ಹೇಳ್ತೀರಿ? ಹಾಂ ಸರಿ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ಸ್ ರೇಟ್ ಧಮ್ ಅಂತ ಬಿದ್ದೋಗಿದೆ, ಸ್ವಲ್ಪ ಮೇಲೆತ್ತಿ ಮಾರೆ, ನೀವೇ ಹೆಲ್ಪ್ ಮಾಡಬೇಕು. ಸರಿ, ಹಾಗಾದರೆ ಬರುವ, ನಮಸ್ಕಾರ.